ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಹೆಸರಲ್ಲಿ ವಂಚನೆ ಮಾಡಲಾಗಿದೆಯಂತೆ. ಲೋನ್ ಕೊಡೋದಾಗಿ ಹೇಳಿ ಕೋಟಿ ಕೊಚ್ಚಿ ವಂಚನೆ ಮಾಡಲಾಗಿದೆ ಅನ್ನುವಂಥದ್ದು ಆರೋಪ ಕೇಳಿಬಂದಿದೆ. ಬೆಂಗಳೂರು ಹೊರವಲಯದ ಆನೇಕಲ್ನಲ್ಲಿ ಇಂತಹ ಒಂದು ಘಟನೆ ನಡೆದಿದೆ ಅನ್ನುವಂಥದ್ದು ಗೊತ್ತಾಗಿದೆ. ಹೊಸೂರು ಮೂಲದ ಪವಿತ್ರ ಎಂಬಾಕೆ ಈ ರೀತಿಯಾದಂತಹ ವಂಚನೆ ಮಾಡಿದಾಳೆ ಅನ್ನುವಂಥದ್ದು ಆರೋಪ. ವಿತ್ತ ಸಚಿವೆ ಮತ್ತು RBI ಹೆಸರು ಹೇಳ್ಕೊಂಡು ಈ ಮಹಿಳೆ ವಂಚನೆಯನ್ನ ಮಾಡಿದಾಳಂತೆ. ಹೇಗೆ ವಂಚನೆ ಮಾಡಿದಾಳೆ, ಏನು ಎತ್ತ ಅನ್ನುವಂಥದ್ದು ಗೊತ್ತಾಗಬೇಕಿದೆ. ಬ್ಲೂ ವಿಂಗ್ಸ್ ಅನ್ನುವಂತ ಟ್ರಸ್ಟ್ ಮಾಡಿಕೊಂಡು ಹೀಗೆ ಮಹಾ ದೋಖ ಮಾಡಲಾಗಿದೆಯಂತೆ. RBI ನಿಂದ 17 ಕೋಟಿ ಬಂದಿರೋದಾಗಿ ನಂಬಿಸಿದಾಳಂತೆ ಐನಾತಿ. ಕೋಟಿ ದುಡ್ಡಿನ ವಿಡಿಯೋ ತೋರಿಸಿ ಮಹಿಳೆ ಆ ನಂತರದಲ್ಲಿ ವಂಚಿಸಿದಾಳೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಂದ್ರೆ ಒಂದು ಟ್ರಸ್ಟ್ ಹೆಸರು ಹೇಳ್ಕೊಂಡು ಟ್ರಸ್ಟ್ ಮಾಡಿಕೊಂಡು ನಿರ್ಮಲಾ ಸೀತಾರಾಮನ್ ಹಾಗೆ RBI ಹೆಸರು ಹೇಳ್ಕೊಂಡು ವಂಚನೆ ಮಾಡಿರೋದು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಯಾವ ತರ ವಂಚನೆ? ಬಹುಶಃ ಲೋನ್ ಕೊಡೋದಾಗಿ ಹೇಳಿ ವಂಚನೆ ಮಾಡಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕೇಳಿ ಬರ್ತಾ ಇರುವಂತಹ ಸಂಗತಿ. ಯಾವ ತರ ಅಂತ ವಂಚನೆ, ಯಾಕಂದ್ರೆ ಜನರು ಬಹಳ ಸುಲಭವಾಗಿ ಈಗೆಲ್ಲ ನಂಬಕ್ ಹೋಗಲ್ಲ. ವಂಚನೆ ಮಾಡುವಂತ ಸಂದರ್ಭದಲ್ಲಿ ಅವ್ರು ನೂರಾರಂತ ಕಳದಾರಿ ಹಿಡಿದಿರ್ತಾರೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಅಂತ ಕಳದಾರಿ ಪೈಕಿ ನೋಡಿ ಇದು ವಿಡಿಯೋ. ಇಲ್ಲಿ ನೋಡ್ತಾ ಇದ್ರಲ್ಲ, 500 ರೂಪಾಯಿ ಮುಖಬೆಲೆಯದ್ದು 2000 ರೂಪಾಯಿ ಮುಖ. 2000 ಬ್ಯಾನ್ ಆಗಿದೆ ಈಗ ಆಲ್ರೆಡಿ. ಬ್ಯಾನ್ ಆಗೆಲ್ಲ ನೋಟ್ ಎಕ್ಸ್ಚೇಂಜಿಗೂ ಕೂಡ ಕೊಟ್ಟಿದ್ದಂತ ಗಡುವು ಮುಗಿದಿದೆ. ಬಟ್ ಸ್ವಲ್ಪ ಹಳೆ ವಿಡಿಯೋ ಅಂತ ಕಾಣಿಸುತ್ತಿದ್ದು. 2000 ರೂಪಾಯಿ ಮುಖಬೆಲೆ ಹಾಗೆ 500 ರೂಪಾಯಿ ಮುಖಬೆಲೆಯ ನೋಟ್ಗಳನ್ನೆಲ್ಲ ತೋರಿಸಿ ಬಹುಶಃ ಇದು RBI ನಿಂದ ಬಂದಿರೋ ದುಡ್ಡು ನೋಡಿ 17 ಕೋಟಿ ಬಂದಿದೆ, ನಿಮ್ಗೆಲ್ಲ ಇದನ್ನ ಲೋನ್ ರೂಪದಲ್ಲಿ ಕೊಡ್ತೀನಿ ಅಂತ ಹೇಳ್ಕೊಂಡು ಬಹುಶಃ ಅದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಕಮಿಷನ್ ಪಡೆದು ಈಕೆ ವಂಚನೆ ಮಾಡಿದಾಳೆ ಅಂತ ಕಾಣಿಸುತ್ತೆ. ಹೆಸರು ಹೇಳ್ಕೊಂಡಿರುವಂಥದ್ದು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವ್ರದ್ದೇ ಸಹಿ ಇರುವಂತ ಕೆಲ ನಕಲಿ ಕಾಪಿಗಳನ್ನ ಕೂಡ ತೋರಿಸಿದಾಳೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ಹೊಸೂರು, ಧರ್ಮಪುರಿ, ಚಂದಾಪುರ, ಅತ್ತಿಬೆಲೆ ಅಂದ್ರೆ ಈ ತಮಿಳುನಾಡು ಹಾಗೆ ಬೆಂಗಳೂರು ಅಂದ್ರೆ ಕರ್ನಾಟಕದ ಬಾರ್ಡರ್ ನಲ್ಲಿ ಈ ತರನಾದಂಥದ್ದು ಬಹಳ ಈಕೆ ದೋಖಾ ಮಾಡಿದಾಳೆ. 10 ಲಕ್ಷ ಲೋನ್ ನೀಡಿದ್ರೆ 5 ಲಕ್ಷ ಸಬ್ಸಿಡಿ ಅಂತೇನೋ ಹೇಳಿದ್ಲಂತೆ. ರಂಗರಾಜ್ ಅಂತ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಇವರು ಕೂಡ ಈಕೆಯಿಂದ ಮೋಸ ಹೋದಂತವ್ರು ಅಂತ ಹೇಳಲಾಗ್ತಾ ಇದೆ. ರಂಗನಾಥ್ ಅವರೇ, ಹೇಗೆ ಈಕೆ ನಂಬಿಸಿದ್ದು? ನೀವೆಷ್ಟು ಕಳ್ಕೊಂಡಿದ್ದೀರಾ ಹಣ? ಸರ್ ನಾವು ಬಂದು ಟೋಟಲ್ ಆಗಿ ನನ್ನ ಬ್ರದರ್ ನಂದು ಸೇರಿ 1 ಕೋಟಿ 10 ಲಕ್ಷ ಹತ್ರ ಬರುತ್ತೆ ಸರ್. ಅಂದ್ರೆ ನೀವು ಕೊಟ್ಟಿರೋದು 1 ಕೋಟಿ 10 ಲಕ್ಷ? ಹೌದು ಸರ್. ಏನಕ್ಕೆ ಹೇಗೆ ನಿಮಗೆ ಪರಿಚಯ ಆಗಿದ್ದು? ಯಾವ ತರ ಈಕೆ ನಂಬಿಸಿದ್ಲು ಅಂತ? ಸರ್ ನಾವು ಆಕ್ಚುಲಿ ಲ್ಯಾಪ್ಟಾಪ್ ಸೇಲ್ಸ್ ಮಾಡೋರು, ಹಾರ್ಡ್ವೇರ್ ಶಾಪ್ಸ್ ಇಟ್ಕೊಂಡಿದ್ವಿ. ಓಕೆ. ಸೊ ಇವರು ಲ್ಯಾಪ್ಟಾಪ್ ಸರ್ವಿಸ್ ಮಾಡೋಂತ ಕಸ್ಟಮರ್ ಬಂದಿದ್ರು. ಓಕೆ. ನಾವು ಲೋನ್ಗೆ ಆ ಟೈಮ್ಗೆ ಬೇರೆ ಬ್ಯಾಂಕ್ ಅಲ್ಲಿ ಅಪ್ರೋಚ್ ಮಾಡಿದಾಗ ಇವ್ರು ನಮ್ ಕಸ್ಟಮರ್ ಬಂದು ಈ ತರ ಟ್ರಸ್ಟ್ ಅಲ್ಲಿ ಲೋನ್, ಸಬ್ಸಿಡಿ ಲೋನ್ಸ್ ಕೊಡ್ತಿದಾರೆ, ಒಂದ್ಸತಿ ಅಪ್ರೋಚ್ ಮಾಡಿ ನೋಡಿ. ಓಕೆ. ಸೊ ನಾವಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡಿದಾಗ ಇವ್ರ ಹತ್ರ ಸುಮಾರು ಒಂದು 2000 ಆಧಾರ್ ಕಾರ್ಡ್ ಡಾಕ್ಯುಮೆಂಟ್ಸ್, ಪ್ಯಾನ್ ಕಾರ್ಡ್ಸ್, ಅದ್ರಲ್ಲಿ ಹತ್ರ ಒಂದು 80 ಜನದ ಪೊಲೀಸ್ ಅವ್ರದ್ದು ಡೇಟಾಸ್ ಇತ್ತು, ಡಾಕ್ಟರ್ಸ್, ರಿಟೈರ್ಡ್ ಆರ್ಮೀಸ್, ಇವ್ರ ಡೇಟಾಸ್ ಎಲ್ಲ ತೋರಿಸ್ಬಿಟ್ಟು ಇವರೆಲ್ಲ ಅಪ್ಲೈ ಮಾಡಿದ್ದಾರೆ ಸರ್. ನಮ್ಗೆ ಇದು FCR ಫಂಡ್ UK ಇಂದ ಬಂದಿದೆ, ನಮ್ಗೆ ಸೆಂಟ್ರಲ್ ಗೌರ್ಮೆಂಟ್ ಅಪ್ರೂವಲ್ ಆಗಿದೆ, ನನ್ನ ಅಕೌಂಟ್ಗೆ 17 ಕೋಟಿ ಬಂದಿದೆ. ಸೊ ಈ ತರ ನಮ್ಸಿತರ ಹೇಳಿ, ಪ್ಲಸ್ ಅವ್ರ ಟೀಮ್ ಅವ್ರ ಸೆಟ್ಟಿಂಗ್ ಅಲ್ಲೇ ಒಂಥರ ಒಂದ್ 10 ಜನ ಕರ್ಸ್ಬಿಟ್ಟು ನಮ್ಗೆಲ್ಲ ಕೊಟ್ಟಿದ್ದಾರೆ ಇವರು ಅಮೌಂಟ್. 2 ಲ್ಯಾಕ್ ಕೊಟ್ಟಿದ್ದಾರೆ, 3 ಲ್ಯಾಕ್ ಕೊಟ್ಟಿದ್ದಾರೆ. ನಾವ್ ಬೇರೆ ಇಷ್ಟು ಕಟ್ಟಿದೀವಿ ಅಷ್ಟು ಕಟ್ಟಿದೀವಿ ಅಂತ ಹೇಳಿ ತುಂಬಾ ಬ್ರೈನ್ ವಾಶ್ ಮಾಡಿ ಪದೇ ವಾರ ಇಷ್ಟು ಕಟ್ಟಿ ಸರ್, ನನಗೆ ಇವರು ಬೋರ್ಡ್ ಮೆಂಬರ್ಗೆ ದುಡ್ಡು ಬೇಕು, ಅವ್ರು ನನಗೆ ಇಷ್ಟು ದುಡ್ಡು ಬಂದಿದೆ, ನನ್ಗೆ 110 ಕೋಟಿ ಲಿಕ್ವಿಡ್ ಆಗಿ ಬಂದಿದೆ, ಪ್ಲಸ್ 17 ಕೋಟಿ ಬಂದಿದೆ. ಸೊ ಬೋರ್ಡ್ ಮೆಂಬರ್ ಶೇರಿಂಗ್ ಕೇಳ್ತಿದ್ದಾರೆ. ಈ ಕಂಪ್ಲೀಟ್ ಅಮೌಂಟ್ ಬಿಲೋ ಪಾವರ್ಟಿ ಲೈನ್ ಇರೋರಿಗೆ ನಾವು ಕೊಡ್ಬೇಕು ಅಂತ ಹೇಳಿ ಸ್ವಲ್ಪ ಇವ್ರು ಒಪ್ತಿಲ್ಲ ಅವ್ರು ಒಪ್ತಿಲ್ಲ ಅಂದ್ಬಿಟ್ಟು ರಿಕ್ವೆಸ್ಟ್ ಮಾಡಿ ಅವ್ರ ಮೈಂಡ್ ನ ಡೈವರ್ಟ್ ಮಾಡಿ ಮನೆಗ್ ಬಂದು ನೀವು ಸ್ವಲ್ಪ ಗೋಲ್ಡ್ ಇದ್ರೆ ಕೊಡಿ, ದುಡ್ಡಿದ್ರೆ ಕೊಡಿ, ಅವ್ರು ಸ್ವಲ್ಪ ಸಮಾಧಾನ ಮಾಡಿ ಅವ್ರು ಸೈನ್ ಮಾಡ್ಬಿಟ್ರೆ ನಿಮ್ಗೆ ದುಡ್ಡು ಕೊಟ್ಬಿಡ್ತೀವಿ ನಾವು. ಹೀಗೆ ಹೇಳಿ ಪ್ರತಿಯೊಬ್ಬರ ಹತ್ರ ಪ್ರೊಸೆಸಿಂಗ್ ಫೀಸ್ ಅಂತ 23,560 ರೂಪಾಯಿ ಒಬ್ಬರ ಹತ್ರ ಕಲೆಕ್ಷನ್ ಮಾಡಿ, ಅದು ಬಿಟ್ಟು 45 ಬರುತ್ತೆ ಅಂದ್ಬಿಟ್ಟು 45 ಕೆಟ್ರೆ ಅಲ್ಲಿಂದ ಹೊಸ ಸ್ಟೋರಿ ಕ್ರಿಯೇಟ್ ಮಾಡು. ತುಂಬಾ ಪ್ರೆಷರ್ ಆಗ್ತದೆ ಲೈವ್ ಅಲ್ಲಿ ದುಡ್ಡು ತೋರಿಸೋದು. ಈ ತರ ಈಗ ನಾವು ವಿಡಿಯೋ ನೋಡ್ತಾ ಇದೀವಲ್ಲ, ವಿಡಿಯೋ ನೋಡ್ತಾರ ಅದಲ್ಲ ಸರ್, ಅದು ಬಂದು ಒಂದು ವಾಟ್ಸ್ಆಪ್ ಅಲ್ಲಿ ಕಳ್ಸಿರೋದು. ಇವ್ರು ಲೈವ್ ಗೆ ತೋರಿಸ್ತಾರೆ ಪ್ಯಾಕಿಂಗ್ ಮಾಡೋ ತರ, ಒಂದ್ 10 ಜನ ಕುತ್ಕೊಂಡು ಪ್ಯಾಕ್ ಮಾಡೋ ತರ ನಮ್ಮ ಹೆಸರು ಲಿಸ್ಟ್ ಹಾಕೊಂಡು ಇವ್ರಿಗೆ ಇಷ್ಟ ಅಮೌಂಟ್ ಅಂತ ಇಟ್ಕೊಂಡು ಪ್ಯಾಕ್ ಮಾಡೋದು. ಓಕೆ. ಅಲ್ಲ ರಂಗರಾಜ್, ಈಗ ನೀವೇ 1 ಕೋಟಿ ಕೊಟ್ಟಿದ್ದೀರಾ ಅಂದ್ರೆ ನೀವ್ ಎಷ್ಟು ಲೋನಿಗೆ ಅಪ್ಲೈ ಮಾಡಿದ್ರಿ ಇವಳ ಹತ್ರ? ಟೋಟಲ್ ಆಗಿ ನನ್ನ ಕಸ್ಟಮರ್ ತರ 110 ಜನ ಕೊಟ್ಟಿದ್ದೀನಿ ಸರ್, 110 ಮೆಂಬರ್ಸ್ ಕೊಟ್ಟಿದ್ದೀನಿ. ನೀವೇ ಒಂದು ಟೀಮ್ ಮಾಡಿ ನಿಮ್ಮ ಕಸ್ಟಮರ್ಸ್ ಇಷ್ಟು ಜನಕ್ಕೆ ಬೇಕು ಅಂತ ನೀವು ಕರ್ಕೊಂಡು ಹೋಗಿದ್ದೀರಾ?
ಹೌದು ಹೌದು ಸರ್ ಹೌದು. ಇವ್ರು ಕೇಳಿದ್ರು ಸರ್ ನಮ್ಗೆ ಜನ ಶಾರ್ಟೇಜ್ ಇದಾರೆ, ದುಡ್ಡು ಜಾಸ್ತಿ ಇದೆ, ನಮ್ಗೆ ಬೇಕು ಕಸ್ಟಮರ್ ಬೇಕು, ಒಳ್ಳೆ ಜೆನ್ಯೂನ್ ಕಸ್ಟಮರ್ ಬೇಕು ನಮ್ಗೆ ರೀಪೇಮೆಂಟ್ ಮಾಡೋ ತರ. ಇವಳು ಎಲ್ಲಿ ಅವಳು ಈಕೆ ತಮಿಳ್ನಾಡವಳ ಕರ್ನಾಟಕದವಳ ರಂಗರಾಜ್ ಅವರೇ? ಸರ್ ನಾನು ಮೀಟ್ ಮಾಡಿದಿವ್ರ ಟ್ರಸ್ಟ್ ಅಲ್ಲಿ ಸರ್, ತಮಿಳ್ನಾಡಲ್ಲಿ ಮೀಟ್ ಮಾಡಿದೀವಿ. ತಮಿಳ್ನಾಡಲ್ಲಿ ಮೀಟ್ ಆಗಿರೋ. ಕನ್ನಡ ಎಲ್ಲ ಬರುತ್ತಾ ಈಕೆಗೆ? ಬರುತ್ತೆ ಸರ್. ನಮ್ಗೆ ಸ್ಟಾರ್ಟಿಂಗ್ ಕನ್ನಡನೇ ಬರಲ್ಲ ಅಂತ ಹೇಳಿದ್ರು. ಇವ್ರು ಯಾವ ಚನ್ನಪುರದ ಹರಸದ ಪ್ಯೂರ್ ಕನ್ನಡ ಮಾತಾಡ್ತಾರೆ. ಓಕೆ. ಬಟ್ ಇಲ್ಲಿ ಈಕೆ ವಿಡಿಯೋ ಎಲ್ಲ ಈ ನಾವು ನಮ್ಮಲ್ಲಿ ಕೆಲವು ವಿಡಿಯೋ ಈಗ ಪ್ಲೇ ಆಗ್ತಿದೆ, ನೀವು ಟಿವಿನೇ ನೋಡ್ತೀರಾ ನಿಮ್ಗೆ ಗೊತ್ತಾಗುತ್ತೆ. ಬಹಳ ಕಂತೆ ದುಡ್ಡೆಲ್ಲ ಟೇಬಲ್ ಮೇಲೆ ಮತ್ತೊಂದ್ ಕಡೆ ಇಟ್ಟಿಯಲ್ಲ, ಇದೇನ್ ದುಡ್ಡು ಅಂತ ಹೇಳ್ತಾ ಇದ್ಲು ಇವಳು? RBI ಇಂದ ಬಂದಿರೋ ದುಡ್ಡು ಅಂತನಾ? ನನ್ಗೆ ಹೆಂಗ್ ಹೇಳೋದಂದ್ರೆ ಇದು RBI ಕಡೆಯಿಂದ ಅಕೌಂಟ್ಗೂ ಬಂದಿದೆ, ಪ್ಲಸ್ ಇದನ್ನ ಡೊನೇಟ್ ಮಾಡೋದು ಲಿಕ್ವಿಡ್ ಆಗಿ ಬ್ಲಾಕ್ ಅಲ್ಲಿ ಇಟ್ಟು ಕೊಟ್ಟಿದ್ದಾರೆ, ಟ್ರಸ್ಟ್ ಗೆ ಡೊನೇಟ್ ಮಾಡವ್ರೆ. ಸೊ ಹೀಗೆ ಹೇಳ್ಕೊಂಡ್ ಬರ್ತಿದ್ರು. ಅಂದ್ರೆ ರಂಗರಾಜ್ ಅಂದ್ರೆ ಎಷ್ಟು ಜನರ ಟೀಮ್ ಇತ್ತು, ಅಂದ್ರೆ ನಿಮ್ ಜೊತೆ ಕಮ್ಯುನಿಕೇಟ್ ಮಾಡ್ತಿದ್ದ ಯಾರು ಅಂತ? ಕಮ್ಯುನಿಕೇಟ್ ಡೈರೆಕ್ಟ್ ಇವರೇ ಪವಿತ್ರ ಅವ್ರ ತಾಯಿ, ಮತ್ತೆ ಇವ್ರ ಜೊತೆಗೆ ಯಾರೋ ವಾಟ್ಸಪ್ ಕಾಲಲ್ಲಿ ಒಂದ್ 4-5 ಜನ ಮಾತಾಡ್ತಿದ್ರು. ಮೇಡಮ್ ನೀವು ಭಯ ಪಡಬೇಡಿ, ನಿಮ್ ದುಡ್ಡು ಬಂದ್ಬಿಡುತ್ತೆ, ಇಷ್ಟೇ ಇರೋದು ಪ್ಯಾಕಿಂಗು, ನಿಮ್ದು ಆಯ್ತು, ನಿಮ್ ಮನೆಗೆ ಬಂದ್ ತಲುಪುತ್ತೆ, ಹಿಂಗ್ ಹೇಳಿ ಹೇಳಿ ಹೇಳಿ. ನೀವು ಹಣವನ್ನ ಅವ್ರಿಗೆ ಹೇಗ್ ಕೊಡ್ತಿದ್ರಿ? ಅಕೌಂಟ್ ಹಾಕ್ತಿದ್ರಾ ಅಥವಾ ಕ್ಯಾಶ್ ಕೊಡ್ತಿದ್ರಾ? ಹೇಗ್ ಕೊಡ್ತಿದ್ರಿ ಅಂತ ಆ ವಹಿವಾಟು? ನಾವು ಆಲ್ಮೋಸ್ಟ್ ಅಕೌಂಟ್ ಗೆ ನಾವು ಪ್ರಿಫರ್ ಕೊಡ್ತಿದ್ರಿ. 72 lakhs ವರೆಗೂ ಅಕೌಂಟ್ ಟ್ರಾನ್ಸ್ಫರ್ ಆಗಿದೆ ಮೇಡಮ್. ಮತ್ತೆ ಮಿಕ್ಕಿದೆಲ್ಲ ಬಂದು ಕೈಗೆ ಕ್ಯಾಶ್, ಅವರು ಕ್ಯಾಶೇ ಬೇಕು ಸರ್, ಅಕೌಂಟ್ ಬೇಡ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಕ್ಯಾಶೇ ಅಕ್ಸೆಪ್ಟ್ ಮಾಡ್ತಿದ್ರು. ಈಗ ಟೀಮ್ ನೋಡಿದ್ರೆ ಈಗ ದುಡ್ಡು ತೋರಿಸಿರೋದು ಮತ್ತೊಂದು ನೋಡ್ರೆ ಇದೊಂದು ಬಹಳ ದೊಡ್ಡ ಒಂದ್ ಜಾಲ ಇದ್ದಂಗೆ ಕಾಣಿಸ್ತಾ ಇದೆ ರಂಗರಾಜ್ ಅವರೇ. ತುಂಬಾ ದೊಡ್ಡ ನೆಟ್ವರ್ಕ್ ಇದೆ. ನಿಮ್ಮ ಅಂದಾಜಿನ ಪ್ರಕಾರವಾಗಿ ಎಷ್ಟು ವಂಚನೆ ಆಗಿರ್ಬೋದು ಈಕೆ ಕಡೆಯಿಂದ ಅಂತ ಹೇಳ್ಕೊಂಡು? ಸರ್ ನನಗಿವ ನನ್ನ ಲಾಸ್ಟ್ ಒಂದ್ ಚಿಕ್ ನ್ಯೂಸ್ ಬಂದಾಗ ಹತ್ರ ಬಂದು 405 ಜನವರೆಗೂ ಮೋಸ ಹೋಗಿದ್ದಾರೆ ಅಂತ. ನನ್ನ ಟೀಮ್ ಬಿಟ್ಟು 405 ಜನವರೆಗೂ ಗೊತ್ತಾಗಿದೆ ಸರ್. ಇದು ನಿಮ್ ಟೀಮ್ 120 ಜನನಾ? 110 ಜನ. 110 ಜನ, ಅದನ್ನ ಬಿಟ್ಟೆ 420 ಜನ ಇದಾರೆ ಅಂತ. 420 ಜನ ಇದುವರೆಗೂ ಗೊತ್ತಿದೆ ಸರ್, ಇದುವರೆಗೂ ಗೊತ್ತಾಗಿದೆ. ಅವರಿಂದ ಏನು ಒಂದು ಪ್ರೊಸೆಸಿಂಗ್ ಫೀಸ್ ಅಂತ 25,000, 23,560 ರೂಪಾಯಿ ನಮ್ಮ ಹತ್ರ ಕಲೆಕ್ಷನ್ ಮಾಡಿದ್ ಸರ್. ಅದಾದ್ಮೇಲೆ 45 ಒಂದೊಂದು ವೆರೈಟೀಸ್, ಒಂದೊಂದ್ ತರ. ಅವ್ರವ್ರು ಬಹಳ ಬೇಗ ಈಕೆ ಮಾತಿಗೆ ಮರಳಾಗ್ತಾರೋ ಜಾಸ್ತಿ ಕಲೆಕ್ಷನ್ ಅವಳು ಟಾರ್ಗೆಟ್ ಮಾಡ್ತಾಳೆ ಸರ್. ಇವ್ರಿಗೆ ಈ ವರ್ತ್ ಇದೆ, ಇವರಿಗೆ ದುಡ್ಡು ಕೊಡೋ ಅಷ್ಟು ಕೆಪಾಸಿಟಿ ಇದೆ ಇವರಿಗೆ, ತಕ್ಕಂಗೆ ಕಲೆಕ್ಷನ್ ಮಾಡು. ನಿಮ್ಗೆ ಅದಕ್ಕೆ ಅಂದ್ರೆ ಅದಕ್ಕೆ ಬದಲಾಗಿ ಏನ್ ಆಕೆ ಡಾಕ್ಯುಮೆಂಟ್ಸ್ ತೋರಿಸ್ತಾ ಇದ್ಲು ನೋಡಿ, ಈ ರೀತಿಯಾಗೆಲ್ಲ ನಮ್ಗೆ ದುಡ್ಡು ಯಾರಿಗೂ ಡೌಟ್ ಬರ್ತಿರ್ಲಿಲ್ವಾ? ನೀವ್ ಯಾರು ಕ್ವಶನ್ ಮಾಡೋದು ಈ ತರ? ಅವಳು ಬರೋಗ ಅವ್ರ ಮೈಂಡ್ ಬಂದ ಒಂದು ಮಾಸ್ಟರ್ ಪ್ಲಾನ್ ಮೈಂಡ್ ಅವಳದು. ನನ್ನ ಹತ್ರ ಅಪ್ರೋಚ್ ಮಾಡಿದಾಗ ಫಸ್ಟ್ ಕೃಷ್ಣಗಿರಿ SI ಬಂದಿದ್ರು. ನಿಜವಾಗ್ಲು SIನೇ ಅವರು? ನಿಜವಾಗ್ಲು SI ಬಂದಿದ್ರು. SI ಅವರು ಏನಂತ ಅವರು ಕಸ್ಟಮರ್ ತರ ಬಂದಿದ್ದ? ಆಕ್ಚುಲಿ ಅವರು ಯಾಮಾರಿದ್ರು ಇದ್ರಲ್ಲಿ. ನನಗೆ ಹೇಗ್ ಬಂದ್ರೆ ಇವರು ಅವ್ರಿಗೆ SIಗೆ ಈ ಮೇಡಮ್ ಹೆಂಗ್ ಹೇಳಿದಂದ್ರೆ ನಾನು ಲ್ಯಾಪ್ಟಾಪ್ ತಗೊಳಕ್ ಬಂದಿದ್ದೀನಿ, ಆದ್ರೆ ನನ್ನ ಹತ್ರ ಹೇಳಿದ್ದು ನನ್ನ ಸೆಕ್ಯೂರಿಟಿಗೋಸ್ಕರ ಬಂದಿದ್ದಾರೆ, ಅವರು ಅಪ್ಲೈ ಮಾಡಿದ್ದಾರೆ ಅಂತ ಹೇಳಿ ನಂಬರ್ ತರ ಒಂದು ವ್ಯೂ ನ ಕ್ರಿಯೇಟ್ ಮಾಡ್ತಾನೆ. ಓಕೆ. ಈಗ ಈಕೆ ಹೇಳ್ತಿದ್ಲಲ್ಲ ಎಷ್ಟು ಇಂಟ್ರೆಸ್ಟ್ ಅಂತ ಕೊಡ್ತಾ ಇದ್ದು ಈ ತರದ ಲೋನ್ ನ, ಅದೇನಾದ್ರು ಹೇಳ್ತಿದ್ಲ? ವಿತೌಟ್ ಇಂಟ್ರೆಸ್ಟ್ ಸರ್, 11,700 ಪರ್ ಮಂತ್ ಕಟ್ಟೋದು, 44 ಮಂತ್ಸ್ ಕಟ್ಟೋ ತರ. 44 ಬಂದ್ರೆ NOC ಕೊಡ್ತೀವಿ. ಓಕೆ. ಈಗ ಫಾರ್ ಎಕ್ಸಾಂಪಲ್ ನೀವು ಒಂದೀಗ ಒಂದು 5 ಲಕ್ಷ ರೂಪಾಯಿ ಸಾಲ ತಗೊಂಡ್ರೆ ಪರ್ ಮಂತ್ ನೀವು 11,700 ಈ ತರ ಏನೋ ಕಟ್ಟೋದು ಅಮೌಂಟ್ ನ? ಹೌದು ಸರ್, 10 ಲಕ್ಷ ಕೊಡ್ತಾರೆ, 10 ಲಕ್ಷ ಸಬ್ಸಿಡಿ, 11,700 ಪರ್ ಮಂತ್ ಕಟ್ಟೋ ತರ. ಓಕೆ. ಬಹಳ ಈ ಸ್ವಲ್ಪ ಹೈ ಪ್ರೊಫೈಲ್ ಮಂದಿನೂ ಇದಕ್ಕೆ ಏನಾದ್ರು ಅವರು ಮೋಸ ಹೋಗಿರ್ಬೋದಾ ಈ ಜಾಲದಲ್ಲಿ? ತುಂಬಾ ಜನ ಇದಾರೆ ಸರ್, ಆಲ್ರೆಡಿ ಕಾಂಟ್ಯಾಕ್ಟ್ ಇದ್ದಾರೆ, ಸ್ವಲ್ಪ ಬುದ್ಧಿವಂತ ಇದ್ದು ಚೆಕ್ಸ್ ಎಲ್ಲ ತಗೊಂಡಿದ್ದಾರೆ. ಅಂದ್ರೆ ಅವಳು ಇವಾಗ್ಲೂ ಅಷ್ಟೇ ಜನಗಳಿಗೆ ಮೋಸ ಮಾಡ್ತಾನೆ ಇದ್ದಾಳೆ. ಇಲ್ಲ ಇವತ್ ಬಂದ್ಬಿಡುತ್ತೆ, ನಾಳೆ ಬಂದ್ಬಿಡುತ್ತೆ, ಅವ್ರು ಏನೋ ನನ್ ಮೇಲೆ ಕೋಪ ಸಿಟ್ಟಲ್ಲಿ ಮಾಡಿದ್ದಾರೆ, ದುಡ್ಡಿದೆ ನಾನು ಕೊಟ್ಟಿಲ್ಲ ಅವ್ರಿಗೆ, ಒಬ್ಬರು ಒಂದು ಡ್ರಾಮಾ ಮಾಡ್ಕೊಂಡ್ ಬರ್ತಿದ್ದಾರೆ. ಬಟ್ ಇವಳು ಮೋಟಿವ್ ಏನು ಅನ್ನೋದು ಕ್ಲಿಯರ್ ಇದೆ. ಏನೋ ಮಾಡಕ್ ಹೋಗಿ ಪಾಪ ಒಂದು ಒಳ್ಳೆ ಉದ್ದೇಶಕ್ಕೆ ಮಾಡಿ ಆ ನಂತರದಲ್ಲಿ ಏನೋ ಕೈ ಸುಟ್ಕೊಂಡಂಗ ಅಲ್ಲ, ಈಕೆ ಮೋಸ ಮಾಡ್ಬೇಕು ಅಂತಾನೆ ಮಾಡಿರೋದು ಅನ್ನೋದು ಕ್ಲಿಯರ್ ಇದೆ. ಈಕೆ ಏನು ಭಯ ಇರ್ಲಿಲ್ವಾ? ಅಂದ್ರೆ ನಾನು ಸಿಕ್ಕಾಕೊಂಡ್ಬಿಟ್ರೆ ಮತ್ತೊಂದು ತನ್ನ ಬ್ಯಾಕ್ ಗ್ರೌಂಡ್ ಏನಾದ್ರು ಗೊತ್ತಾಗ್ಬಿಟ್ರೆ ಅನ್ನೋದು? ಅವಳು ಒಂದೇ ಮಾತು ಹೇಳ್ತಾಳೆ, ಏನ್ ಕೊಲೆ ಮಾಡಿದ್ರೆ 90 days ಬೇಲ್ ಸಿಗುತ್ತೆ, ನನಗ್ ಸಿಗಲ್ವಾ? ನೇರವಾಗಿ ಹೇಳ್ತಾಳೆ, ಎಲ್ಲರ ಹತ್ರ ಹೇಳ್ತಾಳೆ, ನೇರವಾಗಿ ಸ್ಟೇಷನ್ ಅಲ್ಲೇ ಹೇಳ್ತಾಳೆ. ಓಕೆ. ಅಷ್ಟು ರಾಜಾರೋಷವಾಗಿ ಮಾತಾಡ್ತಾಳೆ ಅಂದ್ರೆ ಈಕೆ ಬ್ಯಾಕಪ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿದ್ದಂಗ ಅನಿಸ್ತಾ. ಹೌದು ಸರ್, ಇವರು ಆಕ್ಚುಲಿ ಇವರು ದುಡ್ಡು ಕೊಡ್ತೀನಿ ಅಂತ ಹೇಳಿ ನಮ್ಮ ಸೇಲೆಂಗೆ 10 ದಿವಸ ತಿರ್ಸಿದ್ರು ಸರ್.
ನನ್ನ ಯಾರೋ ಅರೆಸ್ಟ್ ಮಾಡ್ಬಿಟ್ರು, ನನ್ನ ಹತ್ರ ದುಡ್ಡಿದೆ ಅಂತ ಗೊತ್ತಾಗಿ, ನಮ್ ಟ್ರಸ್ಟ್ ಅಲ್ಲಿ ದುಡ್ಡಿದೆ ಗೊತ್ತಾಗಿ ಕ್ರೈಮ್ ಅವ್ರು ಬಂದ್ರು, ಇದು ಅಂದ್ರು. ನೀನ್ ಜನಗಳ ಹೆಲ್ಪ್ ಮಾಡಿದಾಗ ಏನಕ್ಕಮ್ಮ ಕ್ರೈಮ್ ಬರ್ತಾರೆ? ನಾವ್ ಹೇಳಿದ್ರಿ ನಾವು ನಮ್ ದುಡ್ಡು ಕೊಟ್ಕೊಂಡು ಎಲ್ಲ ಬ್ಯಾಂಕ್ ಅವ್ರ ಮನೆಯಿಂದ ಗಲಾಟೆ ಮಾಡೋದು ನೋಡ್ಬಿಟ್ಟು ನಾವು ಸೇಲಂವರೆಗೂ ಹೋಗಿದ್ವಿ ಸರ್ ಲಾಸ್ಟ್ ಮೇ ಮಂತ್. 10 ದಿವಸ ತಿರುಗಿದೀವಿ. ಈ ಅಮ್ಮ ಅಡ್ಮಿಟ್ ಆಗಿದ್ದ ಹಾಸ್ಪಿಟಲ್ಗೆ ಹೋಗಿದೀವಿ. ನಮ್ಮ ಮನೆಯಲ್ಲಿ ಇರುವಂತ ಫ್ಯಾಮಿಲಿ ಮೆಂಬರ್ಸ್ ಹೋಗಿ ಯಾವ್ದೋ ಡೌಟ್ ಬಂದು ಅವ್ರ ಮನೆ ಹತ್ರ ಹೋಗಿ ನೋಡೋಣ ಅಂತ ಹೋದಾಗ ಹೈಫೈ ಆಗಿ ತಿರುಗ್ತಿದ್ರು ಸರ್. ಸುಳ್ಳು ಎಲ್ಲ. ಅವತ್ತು ಇವನ್ನ ಕ್ಯಾಚ್ ಮಾಡಿದ ದಿವಸ ಪೊಲೀಸ್ ಕಂಡ 65 ಜನ ಇವ್ರು ರೌಡೀಸ್ ಅಂತ ಬಂದಿದ್ರು. ನಮ್ಮ ಕೈಯಲ್ಲಿ ಏನು ಮಾಡಕ್ಕಾಗ್ಲಿಲ್ಲ, ವಾಪಸ್ ಬಂದ್ರಿ ವಾಪಸ್. ಓಕೆ, ಈಗ ಏನಾದ್ರು ಅರೆಸ್ಟ್ ಆಗಿದ್ದಾಳ? ಏನ್ ಕತೆ ರಂಗರಾಜ್ ಅವರೇ? ಸರ್ ಸ್ಟೇಷನ್ ಅಲ್ಲಿ 15 ದಿವಸ ಕಸ್ಟಡಿ ಇದ್ದಿ, 1 ವಾರ ಜೈಲಲ್ಲಿ ಇದ್ರು ಸರ್. ಕಾಂಟ್ಯಾಕ್ಟ್ ಮಾಡಿ 20 ದಿವಸ ಕ್ಲಿಯರ್ ಮಾಡ್ಕೊಡ್ತೀನಿ, ನನಗೆ ಇದು ಬೇಡ ಅಂತ ಹೇಳಿ ಸ್ಟೇಷನ್ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿ ಆಚೆ ಬಂದಾದ್ಮೇಲೆ ನಿನಗೆ ಯಾಕೆ ಕೊಡ್ಬೇಕು ನಾನು, ನಿಮ್ಗೆ ಯಾಕೆ ಕೊಡ್ಬೇಕು ನಾನು ಅನ್ಬಿಟ್ಟು ನಾನು ಕೋರ್ಟ್ ಅಲ್ಲಿ ನೋಡ್ತೀನಿ ಅಂತ ಕೂತ್ಕೊಂಡೆ. ಆಮೇಲೆ ಈ ನ್ಯೂಸ್ ಆಚೆ ಬಂದಾದ್ಮೇಲೆ ಜನಗಳು ಲೈನ್ ಆಗಿ ಇವತ್ತು ಒಂದು ಅಪ್ರೋಚ್ ಮಾಡಿದ್ರು ಸರ್ ಬೆಳಗ್ಗೆ. ಯಾರು ಪವಿತ್ರ ಕಡೆಯಿಂದ? ಪೊಲೀಸ್ ಕಡೆ ಇಲ್ಲ ಸರ್, ಯಾರೋ ಇಲ್ಲಿ ಕಾಡುಗೋಡಿ ಸರ್ಜಾಪುರ ಕಡೆಯಿಂದ ಅಲ್ಲೊಂದು 250 ಫ್ಯಾಮಿಲಿ ಒಂದು ಅಂಗನವಾಡಿ ಟೀಚರ್ ಅಪ್ರೋಚ್ ಮಾಡಿ ನಮ್ಮ ಹತ್ರ. ಅಂದ್ರೆ ನಮಗೂ ಈಗ ಮೋಸ ಆಗಿದೆ ಅಂತ. ಮೋಸ ಆಗಿದೆ ಸರ್, ಈ ತರ ಮಾಡಿದ್ದಾರೆ. ಇವರು ಟೀಮ್ ಒಂದು ಬೋರ್ಡ್ ಮೆಂಬರ್ಗಳು, ಅವರು ಟ್ರಸ್ಟ್ ಬೋರ್ಡ್ ಮೆಂಬರ್ ಮಮತಾ ಏನು ಪೂರ್ಣಿಮಾ ಆ ಕಡೆ ಹೋಗಿ ಕಲೆಕ್ಷನ್ ಮಾಡೋದು. ಧನ್ಯವಾದ ರಂಗರಾಜ್ ಅವರೇ. ವಿಡಿಯೋ ಕೊಡ್ತಾವ